ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆಯೇ ಶುಭೋದಯ. ಸೊ ಇವತ್ತಿನಿಂದ ಐಕಾನಿಕ್ ಕ್ರಿಕೆಟ್ ಸ್ಟೇಡಿಯಂ ಆದಂತಹ ಲಾರ್ಡ್ಸ್ನಲ್ಲಿ 3ನೇ ಟೆಸ್ಟ್ ಪಂದ್ಯ ಆರಂಭವಾಗ್ತಿದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3ನೇ ಟೆಸ್ಟ್ಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಲಾರ್ಡ್ಸ್ನಲ್ಲಿ ಜನರಲಿ ಹೇಗೆ ವಿಕೆಟ್ ಇರುತ್ತೆ, ಹಾಗೆಯೇ ಪ್ಲೇಯಿಂಗ್ 11 ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ 1-1ರಲ್ಲಿ ಸೀರೀಸ್ ಸಖತ್ತಾಗಿ ಬರ್ತಾ ಇದೆ. ಸೊ ಮೊದಲ ಎರಡು ಮ್ಯಾಚ್ನ ಗಮನಿಸಿದ್ರೆ ಆಲ್ಮೋಸ್ಟ್ ಫ್ಲಾಟ್ ವಿಕೆಟ್ ನೋಡೋಕ್ಕೆ ಸಿಕ್ಕಿತ್ತು. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ. ಪಿಚ್ಚನ್ನು ನೋಡ್ತಾ ಇದ್ರೆ ಸ್ವಲ್ಪ ಗ್ರಾಸ್ ಕವರ್ ಇದ್ದು ಬೌಲಿಂಗ್ ಫ್ರೆಂಡ್ಲಿ ಆಗಲಿದೆ ಸ್ಟಾರ್ಟಿಂಗ್ನಲ್ಲಿ ಅಂತ ಅನಿಸ್ತಾ ಇದೆ. ಸೊ ಟಾಸ್ ಗೆದ್ದವರು ಸ್ಟ್ರೈಟ್ ಅವೇ ಬೌಲಿಂಗ್ ತಗೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ನೋಡೋಣ. ಸೊ 2 ಮ್ಯಾಚ್ ಇಂಡಿಯಾ ಬ್ಯಾಟಿಂಗ್ ಮಾಡಿತ್ತು. ಸೊ ಇವತ್ತು ಫಾರ್ ಅ ಚೇಂಜ್ ಬೌಲಿಂಗ್ ಏನಾದರೂ ಮಾಡಿದ್ರೆ ಇಂಗ್ಲೆಂಡ್ಗೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತು ಜಸ್ಪ್ರೀತ್ ಬುಮ್ರಾ ಬರೋದಕ್ಕಿದ್ದಾರೆ. ಸೊ ಹಾಗಾಗಿ ಅದೊಂದು ಥ್ರೆಟ್ ಇಂಗ್ಲೆಂಡ್ ತಂಡಕ್ಕೆ ಖಂಡಿತವಾಗ್ಲೂ ಇದ್ದೇನೆ ಇರುತ್ತೆ. ಸೊ ಮೊದಲ 2 ಮ್ಯಾಚ್ ಗಮನಿಸಿದರೆ ಸ್ವಲ್ಪ ಫ್ಲಾಟ್ ವಿಕೆಟ್ ಇತ್ತು. ಸೊ ಅದರಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಮೊದಲ ಪಂದ್ಯದಲ್ಲೂ ಕೂಡ ಒಂದೆರಡು ಕ್ಯಾಚ್ ಡ್ರಾಪ್ ಆಗಿಲ್ಲ ಅಂತ ಹೇಳಿದರೆ ನಮ್ಮ ಕಡೆನೇ ಇತ್ತು ಅಂತಲೇ ಹೇಳ್ಬೋದು ಮ್ಯಾಚು. ಸೊ ಸೆಕೆಂಡ್ ಮ್ಯಾಚ್ ಅಂತೂ ಭರ್ಜರಿಯಾಗಿ ವಿನ್ ಆಗಿದ್ದೇವೆ. ಸೊ ಇದರೊಂದಿಗೆ 1-1ರಲ್ಲಿ ಸೀರೀಸ್ ನಿಂತಿದೆ. ಸೊ ಇದು ಒಂಥರ ಬೆಸ್ಟ್ ಪಂದ್ಯ ಆಗುತ್ತೆ. ಯಾಕಂದರೆ ಈ ಮ್ಯಾಚ್ ಏನಾದರೂ ಗೆದ್ದರೆ ಅಡ್ವಾಂಟೇಜ್ ಸ್ಟ್ರೇಟ್ ಅವೇ ಬರುತ್ತೆ. ಸೊ ಹಾಗಾಗಿ ಲಾರ್ಡ್ಸ್ ಅಂತಹ ಸ್ಟೇಡಿಯಂನಲ್ಲಿ ಭಾರತದ ರೆಕಾರ್ಡ್ ಕೂಡ ಸಖತ್ತಾಗಿದೆ ಇನ್ಫ್ಯಾಕ್ಟು. ಸೊ ಮೊದಲೇ 2 ದಿನ ಇನ್ಫ್ಯಾಕ್ಟ್ ಬೌಲಿಂಗ್ ಬೀಳುತ್ತೆ ಅಂತ ಅನಿಸುತ್ತೆ ಲಾರ್ಡ್ಸ್ನಲ್ಲಿ. ಅದಾದ ಬಳಿಕ ಸ್ವಲ್ಪ ಪ್ಲ್ಯಾಟನ್ನಾಗಿ ಬ್ಯಾಟಿಂಗ್ಗೆ ಅನುಕೂಲ ಆಗ್ತಾಯಿದೆ. ಇತ್ತೀಚಿನ ಅಬ್ಸರ್ವೇಷನನ್ನು ನೋಡ್ತಾ ಇದ್ದರೆ ಮೊದಲ ದಿನ ಅಂತೂ ಬೌಲಿಂಗ್ಗೆ ಅನುಕೂಲ ಆಗುತ್ತೆ. ಇತ್ತೀಚೆಗೆ ನಡೆದ WTC ಫೈನಲ್ ಕೂಡ ಗಮನಿಸಿದ್ರೆ ಅದೇ ರೀತಿಯಾಗಿತ್ತು. ಹಿಂದಿನ ಹಲವಾರು ಬ್ಯಾಟಲ್ಗಳು ಇದೇ ರೀತಿ ಆಗಿತ್ತು. ಸೊ ಮೋಸ್ಟ್ ಪ್ರಾಬಬ್ಲಿ ಗ್ರಾಸ್ ಕವರ್ ಇರೋದ್ರಿಂದ ಬೌಲರ್ಸ್ಗಳು ಖುಷಿ ಪಡ್ತಾರೆ ಖಂಡಿತವಾಗ್ಲೂ. ಸೊ ಇನ್ನು ಇಂಗ್ಲೆಂಡು ಪ್ಲೇಯಿಂಗ್ 11 ಬಿಟ್ಟಾಗಿದೆ. ಸೊ ಅವರ ಬೀಸ್ಟ್ ಅಂತ ಹೇಳಿದ್ರೆ ಅದು ಜಫ್ರಾ ಆರ್ಚರ್ ಬ್ಯಾಕ್ ಆಗಿದ್ದಾರೆ. ಹಲವಾರು ವರ್ಷಗಳ ಬಳಿಕ ಟೆಸ್ಟ್ ಕ್ರಿಕೆಟ್ಗೆ ಮರಳಿದ್ದು ಇಂಗ್ಲೆಂಡ್ಗೆ ಹೊಸ ಆನೆ ಬರುತ್ತಂತಾಗಿದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಯಾವುದೇ ಚೇಂಜಸ್ಗಳನ್ನು ಮಾಡಿಲ್ಲ. ಜಾಕ್ ರಾವ್ಲೆ, ಬೆನ್ ಡೆಕೆಟ್, ಒಲಿ ಪೋಪ್, ಜೋ ರೂಟ್, ಹ್ಯಾರಿ ಬ್ರೂಕ್, ಬೆನ್ ಸ್ಟೋಕ್ಸ್, ಜೇಮಿ ಸ್ಮಿತ್, ಹಾಗೆಯೇ ಮೇನ್ ಬೌಲರ್ಸ್ಗಳಾಗಿ ಕ್ರಿಸ್ ವೋಕ್ಸ್, ಬ್ರೈಡನ್ ಕಾರ್ಸ್, ಜಾಫ್ರಾ ಆರ್ಚರ್ ಮತ್ತು ಶೋಯಬ್ ಬಶೀರ್ ಇದ್ದಾರೆ. ಸೊ ಆರ್ಚರ್ ತನಕನೂ ಬ್ಯಾಟಿಂಗ್ ಕ್ಷಮತೆ ಇದೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಆಲ್ರೌಂಡಿಂಗ್ 11 ಅಂತಲೇ ಹೇಳ್ಬೋದು ಇವ್ರದ್ದು. ಸೊ ಹಾಗಾಗಿ ಬ್ಯಾಟಿಂಗ್ ಡೆಪ್ತ್ ತುಂಬಾ ಇದೆ ಇಂಗ್ಲೆಂಡ್ ತಂಡದ್ದು. ಸೊ ಆರ್ಚರ್ ಕೂಡ ಆ್ಯಡ್ ಆಗಿರೋದು, ಅವರು ಕೂಡ ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ. ಸೊ ಹಾಗಾಗಿ ಇಂಡಿಯಾ ತಂಡಕ್ಕೆ ಇನ್ನೂ ವಿಕೆಟ್ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆ ಥರ ಹೇಳುವಾಗೂ ಇಲ್ಲ. ಯಾಕಂದರೆ ಜಸ್ಪ್ರೀತ್ ಬುಮ್ರಾ ನಮ್ಮ ಮೇನ್ ಮ್ಯಾನ್ ಬಂದಿದ್ದಾರೆ ಸೊ ಇವತ್ತು. ಸೊ ಹಾಗಾಗಿ ಆಕಾಶ್ ದೀಪ್ ಕೂಡ ಫಾರ್ಮಲ್ಲಿದ್ದು, ಸಿರಾಜ್ ಕೂಡ ಫಾರ್ಮ್ಗೆ ಬಂದಿದ್ದಾರೆ. ನಮ್ಮ ಪೇಸ್ ಟ್ರೈ ಅಂತೂ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಂಡಿಯಾ ಕಡೆನೂ ಯಾವುದೇ ತಲೆಬಿಸಿ ಇಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಇನ್ನು ಇಂಡಿಯಾ ಯಾವ ಥರ ಪ್ಲೇಯಿಂಗ್ 11 ಆಡಿಸ್ಬೋದು ಅಂತ ನೋಡಿದ್ರೆ ರಾಹುಲ್ ಮತ್ತು ಜೈಸ್ವಾಲ್ ಓಪನಿಂಗ್ ಚೆನ್ನಾಗಿ ಆಡ್ತಿದ್ದಾರೆ, ಅವರೇ ಇರ್ತಾರೆ. ಕರುಣ್ ನಾಯರ್ಗೆ ಪ್ರಾಬಬ್ಲಿ ಈ ಮ್ಯಾಚ್ ಒಂದು ಚಾನ್ಸ್ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಶುಭ್ಮನ್ ಗಿಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ನಿತೀಶ್ ರೆಡ್ಡಿಗೂ ಕೂಡ ಇನ್ನೊಂದು ಚಾನ್ಸ್ ಕೊಡ್ಬೋದು ಇವತ್ತು. ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡಿದ್ರು, ಅವರು ಕೂಡ ಇರ್ತಾರೆ. ಇನ್ನು ಪೇಸ್ ಟ್ರೈ ಆಗಿ ಜಸ್ಪ್ರೀತ್ ಬುಮ್ರಾ, ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಇರ್ತಾರೆ. ಸೊ ಒಳ್ಳೆ ಬೌಲಿಂಗ್ ಲೈನಪ್ ಹಾಗೆಯೇ ಬ್ಯಾಟಿಂಗ್ ಲೈನಪ್ ಎರಡೂ ಕೂಡ ಭಾರತದ ಕಡೆ ಇದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಸೊ ಈ ಮ್ಯಾಚ್ ಅಂತೂ ಸಖತ್ತಾಗಿರುತ್ತೆ ಖಂಡಿತವಾಗ್ಲೂ. ಸೊ ಅಸ್ಲಿ ಪಿಚ್ಚರ್ ಗೊತ್ತಾಗುತ್ತೆ. ಗ್ರಾಸ್ ಕವರ್ ಇರೋದ್ರಿಂದ ಬ್ಯಾಟರ್ಸ್ಗಳಿಗೂ ಟೆಸ್ಟ್ ಇದೆ, ಹಾಗೆಯೇ ಬೌಲರ್ಸ್ಗಳು ಈ 2 ಮ್ಯಾಚ್ಗಳಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರು. ಈ ಮ್ಯಾಚ್ಗೆ ಖಂಡಿತವಾಗ್ಲೂ ಫಾರ್ಮಲ್ಲಿ ಬರ್ತಾರೆ. ಸೊ ಹಾಗಾಗಿ ಒಳ್ಳೆ ಬ್ಯಾಟಲ್ ಇರುತ್ತೆ ಬ್ಯಾಟ್ಸ್ಮನ್ ಮತ್ತು ಬೌಲರ್ಸ್ಗಳ ನಡುವೆ. ಸೊ ಸಖತ್ ಟೆಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅದು ಐಕಾನಿಕ್ ಲಾರ್ಡ್ಸ್ನಂತಹ ಸ್ಟೇಡಿಯಂನಲ್ಲಿ ಸಾಕತ್ತಾಗಿರುತ್ತೆ ಖಂಡಿತವಾಗ್ಲೂ ಈ ಬ್ಯಾಟಲ್ನ ನೋಡೋದಕ್ಕೆ. ಇನ್ನು 3 ಪಂದ್ಯ ಉಳಿದಿರೋದು, ಹಾಗಾಗಿ ಈ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪಂದ್ಯ ಗೆದ್ದರೆ 2-1ರಲ್ಲಿ ಮುನ್ನುಗ್ಗಲು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಪಂದ್ಯಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದು. ಈ ಪಂದ್ಯದ ಬಳಿಕ ಸ್ವಲ್ಪ ಗ್ಯಾಪ್ ಇದೆ. ಈ 2ನೇ ಪಂದ್ಯ ಆದಮೇಲೆ ಅಷ್ಟೊಂದೇನು ಗ್ಯಾಪ್ ಇರಲಿಲ್ಲ. ಸೊ ಹಾಗಾಗಿ 2ನೇ ಪಂದ್ಯ ಜಸ್ಪ್ರೀತ್ ಬುಮ್ರಾ ಕೂಡ ಆಡಿರಲಿಲ್ಲ. ಸೊ ವರ್ಕ್ಲೋಡ್ ಮ್ಯಾನೇಜ್ಮೆಂಟಿಂದ. ಸೊ ಈ ಮ್ಯಾಚ್ ಆಡ್ತಾರೆ, ಪ್ರಾಬಬ್ಲಿ ಮುಂದಿನ ಮ್ಯಾಚ್ ಕೂಡ ಆಡ್ಬೋದು. 10-11 ದಿನ ಏನೋ ಗ್ಯಾಪ್ ಇದೆ ಈ ಪಂದ್ಯದ ಬಳಿಕ. ಸೊ ಹಾಗಾಗಿ ಇನ್ನೆರಡು ಪಂದ್ಯ ಭಾರತದ ಕಡೆ. ಬೌಲಿಂಗ್ ಅಂತೂ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗಿ ಇದೆ ಹೋದ ಮ್ಯಾಚ್ನಲ್ಲಿ ನೋಡೋ ಹಾಗೆಯೇ. ಸೊ ಒಳ್ಳೆ ಬ್ಯಾಟಲ್ ನೋಡೋಕ್ಕೆ ಸಿಗುತ್ತೆ ಆಗಿನ ಹೇಳಿದಾಗೇ. ಸೊ ಇಂಗ್ಲೆಂಡ್ ಕೂಡ ಸ್ಟ್ರಾಂಗ್ ಆಗಿದೆ, ಇಂಡಿಯಾ ಕೂಡ ಸ್ಟ್ರಾಂಗ್ ಆಗಿದೆ. 1-1ರಲ್ಲಿ ಸೀರೀಸ್ ಇದೆ, ಇದಕ್ಕಿಂತ ಏನು ಬೇಕು. ಸೊ ಇನ್ನು ಮ್ಯಾಚ್ ನೋಡೋದಂತೆ ಬಾಕಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ. ಇವತ್ತು 3:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂನಿಂದ. ಸೊ ನೇರ ಪ್ರಸಾರ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಥ್ಯಾಂಕ್ ಯು.